ಸರ್, ಇವತ್ತು ಏನು ನಮ್ಮ ಗುಡೇಮಾರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ತಾಂಡೇನಪುರ ಗ್ರಾಮದ ಸರ್ವೆ ನಂಬರ್ 270ರಲ್ಲಿ AC ಆದೇಶ ಆಗ್ತದೆ. PTCL ಕಾಯ್ದೆ ಪ್ರಕರಣದಲ್ಲಿ ಚೆನ್ನಿಗಯ್ಯನವರಿಗೆ ಮೂಲ ಗ್ರಾಂಟಿಯವರಿಗೆ AC ಆದೇಶ ಮಾಡಿ ಜಮೀನನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ತಹಶೀಲ್ದಾರ್ಗೆ ಗೈಡ್ಲೈನ್ಸ್ ಕೊಡ್ತಾರೆ. ತಹಶೀಲ್ದಾರ್ ಆದೇಶದಂತೆ ಅಲ್ಲಿ ಅಳತೆ ಸರ್ವೆ ಮಾಡೋದಕ್ಕೆ ಬಂದಂತಹ ಅಳತೆ ಭೂಮಾಪನ ಮೋಜಣಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ RIVAಗಳು ಈ ಜಾಗಕ್ಕೆ ಬಂದು ಸರ್ವೆ ಮಾಡೋದಕ್ಕೆ ಬರ್ತಾರೆ. ಕಳೆದ ನಂತರ ಈ ಭೂ ಮಾಲೀಕರಾದಂತಹ TG ರಾಮಯ್ಯನವರು, ಅದಕ್ಕೆ ಸಂಬಂಧಪಟ್ಟಂಥ ಶ್ರೀನಿವಾಸ್ ಅವರು ನಮಗೆ ಸ್ಟೇ ಇದೆ, ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಗೇಟ್ ಹಾಕ್ಕೊಂಡು ಇಲ್ಲಿ ನಮ್ಮನ್ನು ಯಾರು ಹೊರಗಡೆ ಬಿಡ್ದಂಗೆ, ತಾಲೂಕು ಭೂಮಾಪನ ಅಧಿಕಾರಿಗಳನ್ನ ಬಿಡ್ದಂಗೆ, RIVAಗಳನ್ನ ಬಿಡ್ದಂಗೆ ತಡೆ ಹಿಡಿತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ RI ಅವರು ನಿಮ್ಗೆ ಏನು ಸ್ಟೇ ಇದೆ ಕೊಡಿ ಅಂತ ಕೇಳ್ತಾರೆ. ಆ ಸ್ಟೇ ನೋಡಿದಂಥ ಮುಖಾಂತರದಲ್ಲಿ ಚೆನ್ನಪ್ಪ ಅಂತ 2023ರಲ್ಲಿ ಸ್ಟೇಯಲ್ಲಿ ಎಂಟ್ರಿ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ 2025ರಲ್ಲಿ ಇವಾಗ ಏನು ಹೇಳ್ತಾರೆ, ಚಂದ್ರಪ್ಪ ಅಂತ BC ಚಂದ್ರಪ್ಪ ಅಂತ ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೇಳ್ಕೊಂಡಿರ್ತಾರೆ, ನನಗೆ ಸ್ಟೇ ಕೊಡಿ, ನನಗೆ ಅವಕಾಶ ಕೊಡಿ ಅಂತ. ಆ ಹೇಳಿಕೆನೇ ಸ್ಟೇ ಅಂತ ಹೇಳಿ ಕಾನೂನಿಗೆ ಮೊರೆಮಾಚಿ ಇಲ್ಲಿಗೆ ಸಿಬ್ಬಂದಿಗಳಿಗೆ ತೋರ್ಸಕ್ಕೆ ಹೋಗ್ತಾರೆ. ಅದನ್ನು ಓದಿ ತಾಲೂಕು ಆಡಳಿತ ಇದು ಸ್ಟೇ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ತಾಲೂಕು ಮೋಡಳಿತ ಅಧಿಕಾರಿಗಳು, ಸಂಬಂಧಪಟ್ಟ ಭೂಮಾಪನ ಅಧಿಕಾರಿಗಳು ಸರ್ವೆ ಕಾರ್ಯನ ಮುಂದುವರಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮಗೆ ಸರ್ವೆ ಮಾಡಿ ಅಳತೆ ಮಾಡಿ ಗುರುತಿಸಿಕೊಡ್ತಾರೆ. ನಮ್ಮ ಜಾಗ ಸರ್ವೆ ನಂಬರ್ 270 ಸರ್ಕಾರಿ ಗೋಮಾಳದಲ್ಲಿ ನಮಗೆ ಇರೋಂಥ ಜಾಗನ ಗುರುತಿಸಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನಮಗೆ ಈ ಜಾಗಕ್ಕೆ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪೊಲೀಸ್ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ದಲಿತ ಪರ ಸಂಘಟನೆಗಳು, ಹೋರಾಟಗಾರರು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಇದನ್ನು ನೋಡಿ ನಮ್ಮ ಅಳತೆ ಕಾರ್ಯನ ನೋಡಿ ಹಾಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿದ್ದೀರಾ. ಇದಕ್ಕೆ ಸ್ಟೇ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿದ್ದೇವೆ. ಈ ಮುಖಾಂತರ ಈಗಾಗಲೇ ಈ ಅಳತೆ ಕಾರ್ಯ ಮುಗಿಸಿ ನಮಗೆ ಭೂ ಪ್ರತಿದಾನ ನೀಡೋದಕ್ಕೆ, ಹಸ್ತಾಂತರ ಮಾಡೋದಕ್ಕೆ ಈಗ ತಾಲೂಕು ಆಡಳಿತ ಹ್ಯಾಂಡ್ ಓವರ್ ಮಾಡೋದಕ್ಕೆ ಅವಕಾಶ ಕೊಟ್ಟು ತಗೊಂಡೋಗಿದ್ದಾರೆ. ಮುಂದಿನ ಆದೇಶದಂತೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಆದೇಶಕ್ಕೆ ನಮಗೆ ಸಿಗ್ತದೆ ಅಂತ ಗೊತ್ತು. ಹಾಗೆ PTCL ಮಹತ್ತರ ಕಾಯ್ದೆ, ಈ ಕರ್ನಾಟಕ ಸರ್ಕಾರ ಏನು ಮಹತ್ತರ ಕಾಯ್ದೆ ತಂದಿದೆ, ಇಡೀ ದಲಿತ ಪರರಿಗೆ, ಹೋರಾಟಗಾರರಿಗೆ ಹಾಗೂ ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ಇವತ್ತು ನ್ಯಾಯ ಸಿಕ್ಕುವಂಥ ನಿಟ್ಟಿನಲ್ಲಿ ಈ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರನ ನಾವು ಮೇಲೆತ್ಕೊಂಡೋಗುವಂಥ ಕೆಲಸ ಈ ದಲಿತರ ಪರರು ಮಾಡ್ತೀವಿ. ಅದೇ ರೀತಿ ನಮಗೆ ಈ ಸಂಬಂಧಪಟ್ಟಂತೆ PTCL ಕಾಯ್ದೆ ಇನ್ನೂ ಊರ್ಜಿತ ಆಗಬೇಕು. ಈಗಾಗಲೇ ಕಾನೂನು ತೊಡಕುಗಳಿವೆ, ಅದಿನ್ನೂ ಊರ್ಜಿತ ಆದರೆ ನಮಗಿನ್ನೂ ಬಂದೋಬಸ್ತ್ ಆಗ್ತದೆ ಅಂತ ಹೇಳ್ತಾ ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ, ನಮ್ಮ ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ಈ ಮಾತುಗೆ ಆಡೋಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ವಂದಿಸ್ತಿದ್ದೀನಿ. ಜೈ 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 ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. PTCL ಕಾಯ್ದೆಗೆ